ಎರಡನೇ ಮುಖ್ಯ ಪ್ರಶ್ನೆಯನ್ನು ಗಮನಿಸೋಣ ಮಕ್ಕಳೇ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 3 + √3 ಒಂದು ಭಾಗಲಬ್ಧ ಸಂಖ್ಯೆಯನ್ನಾಗಿ ಮಾಡಲು ಗುಣಿಸಬೇಕಾದ ಸಂಖ್ಯೆಯನ್ನು ಬರೆಯಿರಿ. ಇಲ್ಲಿ ದ್ವಿಪದೋಕ್ತಿಯನ್ನು ಕೊಟ್ಟಿದ್ದಾರೆ ಮಕ್ಕಳೇ, ದ್ವಿಪದ ಕರಣಿಯನ್ನು ಕೊಟ್ಟಿದ್ದಾರೆ. ಇದನ್ನು ನಾವು ಭಾಗಲಬ್ಧ ಸಂಖ್ಯೆಯನ್ನಾಗಿ ಮಾಡಬೇಕು ಅಂತಂದರೆ ನಾವು 3 + √3ಕ್ಕೆ 3 - √3ನ ಗುಣಿಸ್ಬೇಕು ಮಕ್ಕಳೇ. ಹೇಗಾಗುತ್ತೆ ಅಂದರೆ 3 + √3 ಇಂಟು 3 - √3 ಈ ರೀತಿ ಏನಾರು ಗುಣಿಸಿದ್ದೆ ಆದರೆ a + b ಇಂಟು a - b ರೂಪದಲ್ಲಿ ಇರುತ್ತೆ ಮಕ್ಕಳೇ. a + b ಇಂಟು a - b ಅಂತಂದರೆ a² - b² ಆ ಸೂತ್ರದ ಪ್ರಕಾರ ಬಿಡಿಸ್ತೀವಿ. ಹಾಗಾದರೆ 3² - √3² ಆಗುತ್ತೆ ಮಕ್ಕಳೇ. = 3 3 9 ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ 3 ಉಳ್ಕೊಳ್ಳುತ್ತೆ. ಎಷ್ಟು ಬರುತ್ತೆ ಮಕ್ಕಳೇ? 6 ಉತ್ತರ ಬರುತ್ತೆ. 6 ಅನ್ನೋದು ಭಾಗಲಬ್ಧ ಸಂಖ್ಯೆ ಆಗಿರುತ್ತೆ. ಈ ಥರ ಕರಣಿಗಳನ್ನು ಕೊಟ್ಟಾಗ ನೀವು ಚಿಹ್ನೆಯನ್ನು ಬದಲಾಯಿಸಿದರೆ ಸಾಕು, ಅದು ಅಕರಣಿಕಾರಕವಾಗಿ ಪರಿಣಮಿಸುತ್ತೆ. ನಂತರದ ಪ್ರಶ್ನೆ, 2 ವಿಭಿನ್ನ ಬಿಂದುಗಳ ಮೂಲಕ ಹಾದು ಹೋಗುವಂತೆ ಎಷ್ಟು ಸರಳ ರೇಖೆಗಳನ್ನು ಎಳೆಯಬಹುದು? ನೋಡಿ ಮಕ್ಕಳೇ, ಇಲ್ಲೊಂದು ಬಿಂದುವನ್ನು ತಗೊಳ್ಳಿ, ಇಲ್ಲೊಂದು ಬಿಂದುವನ್ನು ತಗೊಳ್ಳಿ. ಈ 2 ಬಿಂದುಗಳ ಮುಖಾಂತರ ನಾವು ಹಾದು ಹೋಗುವ ಹಾಗೆ ಒಂದೇ ಒಂದು ಸರಳ ರೇಖೆಯನ್ನು ಎಳಿಬಹುದು. ಇನ್ನು ಬೇರೆ ಹೇಳಿದ್ರೆ ನಾವು ಈ ಮುಖಾಂತರ ಹಾದು ಹೋಗುತ್ತೆ ಮಕ್ಕಳೇ, ಬರೋದಿಲ್ಲ. ಎ ಮತ್ತು ಬಿ ಎಂಬ 2 ಬಿಂದುಗಳನ್ನ ತಗೊಂಡ್ರೆ ನಾವು ಎಷ್ಟು ಸರಳ ರೇಖೆಗಳನ್ನ ಎಳಿಬಹುದು? ಕೇವಲ ಒಂದೇ ಒಂದು ಸರಳ ರೇಖೆಗಳನ್ನು ಎಳೆಯಬಹುದು. ತ್ರಾಪಿಜ್ಯದ ಒಳಕೋನಗಳ ಮೊತ್ತವನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ತ್ರಾಪಿಜ್ಯ ಅನ್ನೋದು ಚತುರ್ಭುಜನೇ ಆಗಿರೋದ್ರಿಂದ ಚತುರ್ಭುಜದ 4 ಒಳಕೋನಗಳ ಮೊತ್ತ ಎಷ್ಟು ಡಿಗ್ರಿ ಇರುತ್ತೆ? 360 ಡಿಗ್ರಿ ಇರುತ್ತೆ. ಕೊಟ್ಟಿರುವ ಚಿತ್ರದಲ್ಲಿ ಸಮಾಂತರ ಚತುರ್ಭುಜ ABCDಯ ವಿಸ್ತೀರ್ಣವನ್ನು ಕೊಟ್ಟಿದ್ದಾರೆ. 42 cm². ಆದರೆ ಸಮಾಂತರ ಚತುರ್ಭುಜ EFCDಯ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ನೋಡಿ, DC ಅನ್ನೋದು ಒಂದು ಪಾದ. DC ಮತ್ತು AF 2 ರೇಖೆಗಳು ಸಮಾಂತರ ರೇಖೆಗಳಾಗಿದೆ. ಸಮಾಂತರ ರೇಖೆಗಳ ನಡುವೆ ಒಂದೇ ಪಾದ DCಯ ಮೇಲೆ DCFE ಒಂದು ಸಮಾಂತರ ಚತುರ್ಭುಜ ಇದೆ. DCBA ಅನ್ನೋ ಒಂದು ಸಮಾಂತರ ಚತುರ್ಭುಜ ಇದೆ. ಈ 2 ಸಮಾಂತರ ಚತುರ್ಭುಜಗಳ ವಿಸ್ತೀರ್ಣಗಳು ಸಮ ಆಗಿರುತ್ತೆ ಅಂತ ನೀವು ಪ್ರಮೇಯದಲ್ಲಿ ಓದಿರ್ತೀರಿ ಮಕ್ಕಳೇ. ಒಂದೇ ಪಾದದ ಮೇಲೆ 2 ಸಮಾಂತರ ರೇಖೆಗಳ ನಡುವೆ ಇರುವ ಸಮಾಂತರ ಚತುರ್ಭುಜಗಳ ವಿಸ್ತೀರ್ಣಗಳು ಸಮ ಆಗಿರುತ್ತೆ. ಹಾಗಾದರೆ ABCD ವಿಸ್ತೀರ್ಣ 42 ಅಂತ ಕೊಟ್ಟಿರೋದ್ರಿಂದ EFCDಯ ವಿಸ್ತೀರ್ಣ, ಇದರ ವಿಸ್ತೀರ್ಣ ಕೂಡ ಎಷ್ಟಿರುತ್ತೆ ಮಕ್ಕಳೇ? 42 cm² ಇರುತ್ತೆ. ನಂತರದ ಪ್ರಶ್ನೆ, x + y + z ಇದರ ವಿಸ್ತೃತ ರೂಪವನ್ನು ಬರೆಯಿರಿ. ನೇರವಾಗಿ ಕೇಳಿರುವಂಥ ಪ್ರಶ್ನೆ. x + y + z² ಇದನ್ನು ನೀವು ವಿಸ್ತೃತ ರೂಪದಲ್ಲಿ ಬರೆದಾಗ x² + y² + z² + 2 × xy + 2 × yz + 2 × xz ಈ ರೀತಿ ಬರೀಬೇಕು. ನಂತರ P of -3, 8 ಬಿಂದುವಿಗೆ x ಅಕ್ಷದಿಂದ ಇರುವ ದೂರವನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ನೋಡಿ, ಈ ರೀತಿ ಕೊಟ್ಟಾಗ ಇದು x ನ ಬೆಲೆ, ಇದು y ನ ಬೆಲೆ. x ಅಕ್ಷದಿಂದ ಕೇಳಿದಾಗ y ನ ಬೆಲೆಯನ್ನು ಬರೀರಿ, y ಅಕ್ಷದಿಂದ ಅಂತ ಕೇಳಿದಾಗ x ನ ಬೆಲೆಯನ್ನು ಬರೀರಿ. ಹಾಗಾದರೆ x ಅಕ್ಷದಿಂದ ಎಷ್ಟು ದೂರ ಅಂತ ಕೇಳಿರೋದ್ರಿಂದ y ನ ಬೆಲೆಯನ್ನು ಬರೀಬೇಕು. x ಅಕ್ಷದಿಂದ ಇರುವ ದೂರ ಎಷ್ಟು ಮಕ್ಕಳೇ? 8 ಮಾನ. ಮುಂದಿನ ಪ್ರಶ್ನೆ, ಕೊಟ್ಟಿರುವ ಚಿತ್ರದಲ್ಲಿ AB = CD. ನೋಡಿ, AB ಮತ್ತು CD ಸಮ ಅಂತ ಕೊಟ್ಟಿದ್ದಾರೆ. AB ಮತ್ತು CDಗಳು ಜಾಗಳಾಗಿರುತ್ತೆ ಮತ್ತು ON = 3 cm. ON = 3 cm. ಹಾಗಾದರೆ OM ನ ಅಳತೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ ಮಕ್ಕಳೇ. ಸಮನಾದ ಜಾಗಳನ್ನು ಎಳೆಯಲಾಗಿದೆ. ON ಅನ್ನೋದು ಮತ್ತು OM ಅನ್ನೋದು ಎರಡೂ ಕೂಡ ಲಂಬ ಆಗಿದೆ. ನೋಡಿ, OM ಅನ್ನೋದು ABಗೆ ಲಂಬ ಆಗಿದೆ, ON ಅನ್ನೋದು CDಗೆ ಲಂಬ ಆಗಿದೆ. ಹಾಗಾದರೆ ಜಾಕ್ಕೆ ಕೇಂದ್ರದಿಂದ ಇರುವಂತಹ ಕನಿಷ್ಠ ದೂರ ಆಗುತ್ತೆ ಮಕ್ಕಳೇ ಇದು. ನೋಡಿ, ಸಮನಾದ ಜಾಗಳು ಕೇಂದ್ರದಿಂದ ಸಮಾನ ದೂರದಲ್ಲಿ ಇರ್ತವೆ ಅನ್ನೋ ಪ್ರಮೇಯದ ಆಧಾರದ ಮೇಲೆ ON ಅಳತೆ ಕೊಟ್ಟಿದ್ದಾರೆ ನಿಮಗೆ. ಎಷ್ಟು? 3 cm ಅಂತ. ಆಗಿದ್ಮೇಲೆ OM ಕೂಡ 3 cm ಇರುತ್ತೆ. ಚಿತ್ರದಿಂದ ಜಾಗಳು ಸಮ ಆಗಿರೋದ್ರಿಂದ
ಎನ್ ಇಸ್ ಈಕ್ವಲ್ ಟು ಒ ಎಮ್ ಅಂತ ಹೇಳ್ಬೋದು. ಒ ಎನ್ ಎಷ್ಟಿದೆ ಮಕ್ಕಳೇ? 3 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಹಾಗಾದರೆ ಒ ಎಮ್ನ ಅಳತೆಯೂ ಕೂಡ 3 ಸೆಂಟಿಮೀಟರ್ ಆಗುತ್ತೆ. ಪ್ರತಿ ಅಂಚಿನ ಉದ್ದ 9 ಸೆಂಟಿಮೀಟರ್ ಆಗಿರುವ ಚೌಕಘನದ ಘನಫಲವನ್ನು ಕಂಡುಹಿಡಿಯಿರಿ. ಚೌಕಘನದ ಘನಫಲಕ್ಕೆ ನಿಮಗೆ ಸೂತ್ರ ಗೊತ್ತಿರಬೇಕು. ವಿ ಇಸ್ ಈಕ್ವಲ್ ಟು ಬಾಹು ಕ್ಯೂಬ್ ಎ ಕ್ಯೂಬ್. ಹಾಗಾದರೆ ಏನು ಅಳತೆ ಕೊಟ್ಟಿದ್ದಾರೆ? 9 ಸೆಂಟಿಮೀಟರ್ ಅಂತ. ಹೇಗೆ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ? ಎ ಕ್ಯೂಬ್ ಅಂದರೆ 9 ಕ್ಯೂಬ್. ನೋಡಿ, 9ನ್ನು 3 ಬಾರಿ ಗುಣಿಸ್ಬೇಕು ಮಕ್ಕಳೇ. 9 81 ಇಂಟು ಈ 9ನ್ನು ಹಾಗೆ ಬರ್ಕೊಳ್ತಾ ಇದ್ದೀನಿ. 9 1 9 9 8 72. ನೋಡಿ ವಾಲ್ಯೂಮ್ ಎಷ್ಟು ಬರುತ್ತೆ? 729 ಸೆಂಟಿಮೀಟರ್ ಕೊಟ್ಟಿರೋದ್ರಿಂದ ಘನಫಲ ಸೆಂಟಿಮೀಟರ್ ಕ್ಯೂಬ್ನಲ್ಲಿ ಬರೀಬೇಕು. ಅರ್ಥ ಆಯ್ತಲ್ಲ ಮಕ್ಕಳ?